ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ಇನ್ಮೇಲೆ ಏನಿದ್ರು ನೇರ ನೇರ ಹೋರಾಡೋಣ. ನನ್ನ ಚುಟ್ಟಿಡ್ದು ಮನೆಯಿಂದ ಆಚೆ ಹಾಕವ್ರೆ. ಯಾಕೆ ನನ್ನ ಕಾಳಿ ರೂಪನ ನಾನು ತೋರಿಸ್ತೀನಿ. ನೀನ್ ಎಲೆಕ್ಷನ್ಗೆ ನಿಂತ್ರೆ ನಿನ್ ಪರವಾಗಿ ನಿಂತ್ಕೊಂಡು ನಾನ್ ಕೆಲಸ ಮಾಡ್ತೀನಿ ರಾಧಾ. ಅದ್ ಯಾರು ಯೋನ್ ಮಾಡ್ತಾರೆ ನಾನು ನೋಡ್ತೀನಿ. ಶಬಾಷ್ ರಾಜಿ ಅವ್ರೆ, ಅವ್ರು ಬೇಡ ಅಂತ ಆಚೆ ನುಗ್ಗಿದ್ಮೇಲೆ ನಾವ್ ಏನ್ ಮಾಡಿದ್ರು ಅವರು ಕೇಳೋ ಆಗಿಲ್ಲ. ನಿನ್ನ ಮನೆಯಿಂದ ಆಚೆ ಹಾಕಿ ಆ ಬಂಗಾರಮ್ಮ ತ್ಯಪ್ ಮಾಡಿದ್ಲು. ಇವಾಗ ನನ್ನ ಆಚೆ ಹಾಕಿ ಆ ಪುಟ್ಟಕ್ಕ ತ್ಯಪ್ ಮಾಡವಳೆ. ತೆಪ್ಪಿಗೆ ಸಿಕ್ಸೆ ಅನ್ನಂಗೆ ಆ ಬಂಗಾರಮ್ಮ ನೆಗೆದು ಬಿದ್ಲು. ಈಗ ಆ ಪುಟ್ಟಕ್ಕ ನೆಗೆದು ಬೀಳೋದು ಒಂದೇ ಬಾಕಿ. ಡೋಂಟ್ ವರಿ ರಾಜಿ ಅವರೇ, ಎಲೆಕ್ಷನ್ ಗೆಲ್ಲಿ ಆ ಪುಟ್ಟಕ್ಕನ್ನು ಶಿವನ್ ಪಾದ ಸೇರ್ಸೋಣ. ರಾಧಾ, ನಿಂಗೊಂದು ಮುಖ್ಯವಾದ ವಿಷಯ ಹೇಳ್ಬೇಕಾಗಿತ್ತು. ನಾವು ಆ ಸ್ನೇಹನ ಮತ್ತೆ ಮಗುನ ಸಾಯಿಸೋದೇ ಬೇಕಾಗಿಲ್ಲ. ಆ ಸ್ನೇಹ ಮಗುಗ್ ಜನ್ಮ ಕೊಟ್ರೆ ಅವಳೆ ನೆಗೆದು ಬೀಳ್ತಾಳೆ. ಅವಳು ತಾನು ಸಾಯ್ತೀನಿ ಅಂತ ಗೊತ್ತಿದ್ರು ಮಗುಗ್ ಜನ್ಮ ಕೊಡೋ ಕೊಟ್ಟವಳೆ. ಒಟ್ನಾಗೆ ನಾವ್ ಏನೂ ಮಾಡ್ಲಿಲ್ಲ ಅಂತಂದ್ರು ತಾಯಿ ಮಗು ಇಬ್ರಲ್ಲೊಬ್ರು ನೆಗೆದು ಬೀಳ್ತಾರೆ. ವಾವ್, ಎಂತ ಸಿಹಿ ಸುದ್ದಿ ಕೊಟ್ರಿ ರಾಜಿ ಅವರೇ. ಒಟ್ನಲ್ಲಿ ತಾಯಿ ಸತ್ತು ಮಗು ಉಳಿದ್ರು, ಮಗು ಸತ್ತು ತಾಯಿ ಉಳಿದ್ರು, ಇಡೀ ಮನೆಯವ್ರ ನೆಮ್ಮದಿ ಹಾಳಾಗೋದಂತೂ ಪಕ್ಕ. ಈ ನವ್ವಿನ ಜೊತೆ ಅವ್ರಿಗೆ ಸೋಲಿನ ರುಚಿನೂ ತೋರ್ಸೋಣ. ಒಟ್ಟಿನಲ್ಲಿ ಅವ್ರಿಗೆ ಕಷ್ಟದ ಮೇಲೆ ಕಷ್ಟ, ನೋವು ಮೇಲೆ ನೋವು ಕೊಡ್ತಾ ಇರ್ಬೇಕು. ಅವರು ಸಹಿಸ್ಕೊಳಕ್ಕಾಗದೆ ವಿಲವಿಲ ಅಂತ ಒದ್ದಾಡ್ಬೇಕು. ಇದು ಈಗ ಹೇಳ್ದಿಯಲ್ಲ, ಇದು ಮಾತು ಅಂದ್ರೆ. ಇನ್ಯಾಕೆ ಆಪತ್ತು ಗಂಡಾಂತರ ಎರಡೂ ಒಟ್ಟಿಗೆ ನಿಂತೈತೆ. ಅದ್ಯಂಗ್ ಅವ್ರು ಬಚಾವಾಯ್ತಾರೋ ನಾನು. ಇದೇ ಖುಷಿಲಿ ಜ್ಯೂಸ್ ಕುಡೀರಿ. ಮಾವ ನಿಂತವ ಏನೋ ಮಾತಾಡ್ಬೇಕು ಅಂದ, ಅದಕ್ಕೆ ಕರ್ಕ ಬಂದೆ. ಅಯ್ಯೋ, ಇವನ್ ತವ ನನಗೆ ಅಂತ ಮಾತು, ನಾನು ಒಯ್ತೀನಿ. ಮೌ ವಾಸಿ ನಿಂತ್ಕ. ವಿಷಯ ಇರೋದಕ್ಕೆ ನಿನ್ನ ಕರ್ಸಿರೋದು. ನೀನ್ ತವ ಮಾತಾಡ್ದಷ್ಟು ನನಗೆ ಅಪಾಯ ಅಲ್ಲ ಕಣ್ಲ. ನಮ್ಮನೆ ಮಡಿಕೆಗೆ ಕೈ ಹಾಕಿದ್ಯಲ್ಲ ನೀನು. ನಂಜವ, ನಾನೇನು ಬೀದಿ ನಾಯ? ಸಿಕ್ಕಿದ ಮಡಿಕೆಗೆಲ್ಲ ಬಾಯ್ ಹಾಕೋದಕ್ಕೆ. ನೀನೇ ಮದುವೆ ಆಗೋ ಅಂದ್ರು ನಾನು ನಿನ್ನ ಮಗಳನ್ನ ಮದುವೆ ಹಾಕಿಲ್ಲ. ಸುಮ್ಕೆ ಗಾಬರಿ ಬಿಡಬೇಡ. ಇದ್ಯಾವ್ದು ಹೊಸ ವಿಚಾರ? ಈ ಅಮ್ಮನ ಮಗಳನ್ನ ಕಟ್ಕೋತೀನಿ ಅಂತ ಹೇಳಿದ್ಲಂತೆ, ಅದಕ್ಕೆ ನನ್ನ ಕಂಡ್ರೆ ಹುಡ್ಕೋತಾವಳೆ. ಪಲ್ಲವಿಗೆ ನಿನ್ಮ್ಯಾಕ್ ಲವ್ವಾ? ಲೇ, ಅದು ಲವ್ ಅಲ್ಲಕ್ಕಲ್ಲ, ಆಕರ್ಷಣೆ. ನಿನಗೆ ಗೊತ್ತಾನೆ ಸಾರ ನಾನು ಎಷ್ಟು ಪ್ರೀತಿ ಮಾಡ್ತೀನಿ ಅಂತ. ಹಂಗಾರೆ ನನ್ನ ಮಗಳನ್ನ ಕಟ್ಕೊಳಕಿಲ್ಲ ತಾನೆ? ನಂಜವ, ನೀನೇ ನನ್ನ ಕಾಲಕ್ಕೆ ಬಿದ್ದು ನಿನ್ನ ಮಗಳನ್ನ ಕಟ್ಕೊ ಅಂತಂದ್ರೆ ನಾನು ಕಟ್ಕೊಳಕ್ಕಿಲ್ಲ. ಈ ಖುಷಿನಾ? ನನ್ನ ಮನ್ಸಿಗೆ ಈಗ ಸಮಾಧಾನ ಆಯ್ತು. ನೋಡಿ ನಂಜವ, ಈಗ ನಿನ್ನಿಂದ ನಮ್ಗೊಂದು ಸಹಾಯ ಆಗಬೇಕು. ನೀನೇನ ನಮ್ಗೆ ಸಹಾಯ ಮಾಡಿಕೊಟ್ರೆ ನಾನೇ ಪಲ್ಲವಿ ಮದುವೆನಾಗಿ ನಿಂತ್ಕೊಂಡು ನೀನು ಸಹಾಯ ಮಾಡ್ಕೊಡ್ತೀನಿ. ಓಕೆನಾ? ನೀನು ಈಟೊಂದು ಕೇಳ್ಕೊಂತಿದ್ಯ ಅಂದ್ರೆ ನಾನು ಮಾಡೇ ಮಾಡ್ತೀನಿ. ಅದೇನು ಅಂತ ಹೇಳು. ನಮ್ಮ ಅಕ್ಕ ಪುಟ್ಟಕ್ಕನ ಮನೆಯಿಂದ ಕಾಲು ಕಿತ್ಕೊಂಡವಳೆ. ಕಾಲ್ ಕಿತ್ಕೊಂಡಿರೋದಲ್ಲ ಮಾವ, ನಾವೇ ಓಡ್ತಿರೋದು. ಅದೇ ಕಲ. ಆ ವಿಷಯ ನನಗೂ ಗೊತ್ತದೆ ಕಣ್ಲ, ಮುಂದೆ ಕೇಳು. ಪೆಟ್ಟು ತಿಂದಿರೋ ಹಾವು ಉತ್ತದ ಒಳಗಡೆ ಸೇರ್ಕೊಂಡು ವಿಷಾನ ಹೆಚ್ಚಿಗೆ ಮಾಡ್ಕೊಳ್ತಿದೆ. ನಮ್ಮ ಅಕ್ಕ ರಾಜಿ ಆ ರಾಧನ್ ಜೊತೆ ಒಂದಾಗವಳೆ. ಅಯ್ಯೋ ಮೂದೇವಿ, ಅವರಿಬ್ರು ಈಗ ಒಂದಾಗವ್ರ? ಮೊದ್ಲಿಂದನೂ ಅವರಿಬ್ರು ಒಂದಾಗಿ ಅವ್ರೆ. ಮುಂದೆ ಕೇಳು. ಆದರೆ ಈ ಸಲ ನೇರವಾಗಿ ಜೊತೆ ನಿಂತ್ಕೊಂಡವ್ರೆ.
ಏನಪ್ಪ ಮಗನೇ ತುಂಬಾ ಖುಷಿಯಾಗಿದ್ಯಾ? ಏ ಹಾಗೆಲ್ಲ ಏನೂ ಇಲ್ಲ ಅಪ್ಪ. ಅಮ್ಮ ರೆಡಿ ಆಗೋ ಅಂದ್ರು ನಾನು ರೆಡಿ ಆದೆ ಅಷ್ಟೇ. ಇದು ಬಿಟ್ಟು ನಿಂಗೆ ಬೇರೆ ಯಾವುದು ಗತಿ ಇರಲಿಲ್ವಾ? ಅದೇ ಕಣೋ, ಈ ಶರ್ಟ್ ಬಿಟ್ಟು ಬೇರೆ ಯಾವುದು ಚಾಯ್ಸ್ ಇರಲಿಲ್ವಾ ಅಂತ ಕೇಳಿದೆ. ಯಾಕಪ್ಪ ನಿಮ್ಗೆ ಈ ಶರ್ಟ್ ಇಷ್ಟ ಆಗಲಿಲ್ಲ? ಚೆನ್ನಾಗೇ ಇದೆ, ಆದರೆ ನಿನ್ನ ರೇಂಜಿಗಿಲ್ಲ. ನೀನು ಕೋಟ್ಯಾಧೀಶ್ವರ ಕೇಶವ್ನ ಒಬ್ಬನೇ ಮಗ ಕಣೋ. ಇದೆಲ್ಲ ಏನಿದ್ರು ಕೂಲಿ ಕೆಲಸ ಮಾಡೋರಿಗೆ ಸರಿ ಅಷ್ಟೇ. ಹಾಗಲ್ಲ ಅಪ್ಪ, ಅಮ್ಮನೇ ಈ ಶರ್ಟ್ ಹಾಕೋ ಮುದ್ದಾಗಿ ಕಾಣ್ತೀಯ ಅಂತ ಹೇಳಿದ್ರು. ಅದು ಅಲ್ಲದೆ ನಾನು ಇಷ್ಟಪಟ್ಟು ಆಯ್ಕೆ ಮಾಡಿರೋ ಬಟ್ಟೆ ಇದು. ಅದಕ್ಕೆ ನಾನು ತುಂಬ ಯೋಚನೆ ಮಾಡ್ತಾ ಇದ್ದೀನಿ. ಇಲ್ಲ ಅಂದಿದ್ರೆ ಇಷ್ಟೊತ್ತಿಗೆ ಇದು ನಮ್ಮ ಮನೆ ಡಸ್ಟ್ಬಿನಲ್ಲಿ ಬಿದ್ದಿರ್ತೀನಿ. ಏನು ಮಾಡೋಕ್ಕಾಗಲ್ಲ. ತೊಗೊಂಡಿದ್ದೀವಿ ಅಂತ ರೇಂಜಿಗೆ ಸೂಟ್ ಆಗದೆ ಇರೋರ ಜೊತೆ ಇರೋದು ನಾಟ್ ವರ್ತ್ ಇಟ್. ಏನಪ್ಪ ರೇಂಜಿಗೆ ಸೂಟ್ ಆಗದೆ ಇರೋ ಜೊತೆ ಇರೋದು ಅಂತ? ಐ ಮೀನ್ ಸೂಟ್ ಆಗದೆ ಇರೋ ಬಟ್ಟೆ ಬಗ್ಗೆ ಹೇಳಿದೆ. ನೀವೊಂದು ಕೆಲಸ ಮಾಡು, ಇದನ್ನು ಕಿತ್ತು ಬಿಸಾಕು. ನಾನು ನಿನ್ನ ರೇಂಜಿಗೆ ತಕ್ಕಂತಿರೋದನ್ನ ನುಡಿ ಮಾಡಿ. ಐ ಮೀನ್ ಬಟ್ಟೆ ಸೆಲೆಕ್ಟ್ ಮಾಡ್ತೀನಿ. ಇಲ್ಲ, ಇದು ನಾನು ಇಷ್ಟಪಟ್ಟು ಆಯ್ಕೆ ಮಾಡಿರೋದು ಅಪ್ಪ. ಸೊ ಪ್ಲೀಸ್ ಡೋಂಟ್ ಮೈಂಡ್, ಬಟ್ ನಾನು ಇದನ್ನು ಇವತ್ತೇ ಹಾಕೋತಾ ಇದ್ದೀನಿ. ಬೇಡ ಮಗನೆ, ನಾ ಹೇಳೋದನ್ನ ಕೇಳು. ಅಪ್ಪ, ಸುಮಂಗೆ ಈ ಕಲರ್ ಅಂದರೆ ತುಂಬ ಇಷ್ಟ. ಅದಕ್ಕೆ ನಾನು ಇದನ್ನು ಇವತ್ತೇ ಹಾಕೋತಾ ಇದ್ದೀನಿ. ನೀವು ಪ್ಲೀಸ್ ಬೇಜಾರು ಮಾಡ್ಕೊ. ಓಕೆ, ಗುಡ್ ನೈಟ್. ಏನಿವನು ನಾನು ಇಂಡೈರೆಕ್ಟಾಗಿ ಹೇಳಿದ್ರು ಅರ್ಥ ಮಾಡ್ಕೊಳ್ತಿಲ್ಲ. ಇವತ್ತು ಶಾಸ್ತ್ರ ಬೇರೆ. ಇವರಿಬ್ಬರು ಒಂದಾಗಿ ಮಗು ಏನಾದ್ರೂ ಆಗೋದ್ರೆ ನಮ್ಮ ವಂಶಕ್ಕೆ ಕೆಟ್ಟ ಹೆಸರು. ಏನು ಮಾಡಲಿ? ಸುಮಾ, ಇಷ್ಟು ಮುದ್ದಾಗಿ ಕಾಣ್ತಾ ಇದೆಯಾ? ನನ್ನ ದೃಷ್ಟಿನೇ ಇಷ್ಟೊಂದು ಆಗ್ತಾ ಇದೆ ಅಂದರೆ ಇನ್ನು ನನ್ನ ಮಗನ ದೃಷ್ಟಿ ಎಷ್ಟು ಆಗಬೇಡ ನಿನಗೆ. ಸುಮಾ, ಇವತ್ತಿಂದ ನಿಮ್ಮಿಬ್ಬರು ಹೊಸ ಜೀವನ ಶುರುವಾಗ್ತಾ ಇದೆ. ನೀವಿಬ್ಬರು ಒಬ್ರನ್ನೊಬ್ರು ಅರ್ಥ ಮಾಡಿಕೊಂಡು ಹಾಲು ಜೇನಿನ ಥರ ಇರಬೇಕು, ಸರಿನಾ? ನೋಡು, ನನ್ನ ಮಗ ಅಂದರೆ ನನಗೆ ಪ್ರಾಣ. ಇವತ್ತಿಂದ ಆ ಪ್ರಾಣನ ನಿನ್ನ ಕೈಯಲ್ಲಿ ಕೊಡ್ತಾ ಇದ್ದೀನಿ. ನನ್ನಷ್ಟೇ ಜೋಪಾನವಾಗಿ ನೀನು ಅವನನ್ನು ನೋಡ್ಕೋಬೇಕು. ಆ ಜವಾಬ್ದಾರಿ ನಿಂದು. ಯೋಚನೆ ಮಾಡಬೇಡಿ ಅತ್ತೆ. ಸಚಿನ್ನ ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ಕೋತೀನಿ.